ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಇಲ್ಲಿ ಕಾಣಿಸ್ತಿರುವಂಥ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಮೋಟೋ ವೈಬ್ ಇಂಡಿಯಾ. ಮೋಟೋ ವೈಬ್ ಇಂಡಿಯಾ ಬಂದ್ಬಿಟ್ಟು ಒಂಥರ ಸ್ಪೆಷಲ್ ಕಂಪನಿ. ಬಿಕಾಸ್ ಬೆಂಗಳೂರು ಬೇಸ್ಡ್ ಕಂಪನಿ, ಹುಡುಗರೇ ಮಾಡ್ತಾ ಇರೋದು. ಪಾರ್ಟ್ ಟೈಮು ಅಂದರೆ ಬೇರೆ ಕೆಲಸನೂ ಮಾಡಿಕೊಂಡು ಪಾರ್ಟ್ ಟೈಮಾಗಿ ಕಂಪ್ನಿ ಓಪನ್ ಮಾಡಿರೋದು. ಎಲ್ಲೆಲ್ಲಿಂದನೂ ಆರ್ಡರ್ ಬರುತ್ತೆ ಆ ಕಂಪನಿಗೆ. ಏನು ಆರ್ಡರ್ ಅಂದರೆ, ಈಗ ಚಿನ್ ಮೌಂಟ್ಸು ನಂದೇ ನೋಡಿ. ಹೆಲ್ಮೆಟ್ಗೆ ಎಲ್ಲೂ ಸ್ಟ್ರ್ಯಾಪ್ ಇಲ್ಲ. ADV ಹೆಲ್ಮೆಟ್ ಆದ್ರೂ ಇದಕ್ಕೆ ಬೇಕಾದಂಥ ಡಿಸೈನ್ಗೆ ಬೇಕಾಗಿರುವಂಥ ಚಿನ್ ಮೌಂಟ್ ರೆಡಿ ಮಾಡ್ತಾರೆ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ಹಾಕಿದ್ದೆ, DJI ಮೈಕು ಪ್ರಾಬ್ಲಮ್ ನಿಮ್ಗೆ ಗೊತ್ತೇ ಇದೆ. ವೈರ್ಲೆಸ್ ಮೈಕ್ಗಳು ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡ್ರೆ ಬಿದ್ದೋಗುವಂಥದ್ದು ಭಯ ಇರುತ್ತೆ. ಅದಕ್ಕೆ ಅಂತಲೇ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಅಂದರೆ ತುಂಬ ಥಾಟ್ಫುಲ್ಲಾಗಿ ಬೈಕರ್ಸ್ಗೆ ಹೆಂಗೆ ಬೇಕೋ ಆ ಥರ ಮಾಡಿದ್ದಾರೆ. ಹೆಲ್ಮೆಟ್ ಮೌಂಟು ಅಷ್ಟೇ ಇಷ್ಟು ಚೆನ್ನಾಗಿದೆ. ಆರ್ಡ್ರಿಂಗ್ ಇಟ್ ಆನ್ಲೈನ್, ಐ ಥಾಟ್ ಐಲ್ ಗೋ ಡೈರೆಕ್ಟ್ಲಿ ಆ್ಯಂಡ್ ಬೈ ಇಟ್ ಅನ್ನೋದು ಅದಷ್ಟೇ. ಸೊ ಇದು ಇವ್ರದ್ದು ಬಂದ್ಬಿಟ್ಟು ಆಫೀಸ್ ಐ ಥಿಂಕ್ ಬನಶಂಕರಿ ಕಡೆ ಏನೋ ಬರುತ್ತೆ. ಸಂಘಟಿಕಲ್ ಕುದುರೆಮುಖ ರೈಡ್ ಮಾಡಿದಾಗ ಒನ್ ಥಿಂಗ್ ಐ ಥಾಟ್, ಇನ್ನು ವೈಸರು ಲೆಂತ್ ಇದೆಯಲ್ಲ, ಇದು ಬಂದ್ಬಿಟ್ಟು ಆಟೋ ಲಾಗ್ ವೈಸರು. ಇದ್ರದ್ದು ಇನ್ಸ್ಟಾಲೇಷನು ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಆಗಿದೆ. ಆಟೋ ಲಾಗ್ ವೈಸರು ಯಾವುದೇ ಬ್ರ್ಯಾಂಡ್ಗಿಂತನೂ ಪ್ರೋಸ್ಪೆಕ್ ರೀತಿ ವರ್ಕ್ ಮಾಡುತ್ತೆ. ಈಗ ಪ್ರೋಸ್ಪೆಕ್ಕು ಯಾವ ಲೆವೆಲ್ಗೆ ವಿಂಡ್ ಬ್ಲಾಸ್ಟ್ನ ಕಮ್ಮಿ ಮಾಡುತ್ತಲ್ಲ ಗಾಡೀಲಿ ಹೈವೇಲಿ ಹೋಗ್ಬೇಕಾದ್ರೆ, ಅದರಷ್ಟೇ ವಿಂಡ್ ಬ್ಲಾಸ್ಟ್ನ ಕಮ್ಮಿ ಮಾಡುತ್ತೆ. ಬಿಕಾಸ್ ಇದು ಸ್ಟಾಕ್ ಅಥವಾ ಟೂರಿಂಗ್ ಹಿಮಾಲಯನ್ ವೈಸರ್ಗಿಂತನೂ ಹೈಟ್ ಜಾಸ್ತಿ ಇದೆ. ನಾನು ಯಾಕೆಂದರೆ ನಿಲ್ಲಿಸ್ಬಿಟ್ಟು ನೋಡಿದ್ದೀನಿ, ಇದು ಸಣ್ಣ ಇದ್ರೂ ಇಟ್ ಈಸ್ ನಾಟ್ ದ್ಯಾಟ್ ವೈಡರ್ ಆಸ್ ಟೂರಿಂಗ್ ವೈಸರ್ ಹಿಮಾಲಯನ್ದು, ಬಟ್ ಹೈಟಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಸೊ ಡೆಫಿನೆಟ್ಲಿ. ಆಮೇಲೆ ಏರೋಡೈನಾಮಿಕ್ಸ್ ನೀವು ನೋಡಿದ್ದೀರಾ, ಒಂಚೂರು ಕ್ರಾಸಿಂಗ್ ಎಲ್ಲ ಕೊಟ್ಟಿದ್ದಾನೆ. ಸೊ ಅದರಿಂದ ಡೆಫಿನೆಟ್ಲಿ ಬೆಟರ್ ಡಿಸೈನು. ನೀವು ತುಂಬ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಆದಷ್ಟು ವೈಸರ್ನ ಬಿಚ್ಚಿಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅಷ್ಟು ನೀಟಾಗಿರುತ್ತೆ ನಿಮಗೆ ವ್ಯೂ. ಗಾಡಿ ಹೊಡಿಬೇಕಾದ್ರೂ ತುಂಬ ಕಾನ್ಫಿಡೆಂಟಾಗಿ ಹೊಡಿತೀರ. ಎಸ್ಪೆಷಲಿ ಮಿರರ್ಸ್ ಇಲ್ಲ, ವೈಸರ್ ಇಲ್ಲ, ಗಾಡಿ ಬೋಲ್ಡ್ ಆಗಿದೆ ಅಂತ ಅಂದರೆ ತುಂಬ ಕಾನ್ಫಿಡೆಂಟಾಗಿ ಹೊಡಿಬೋದು ಗಾಡಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಸ್ಯಾಟರ್ಡೇ ಈವ್ನಿಂಗು ಮೈಸೂರು ರೋಡ್ ಕಡೆಗೆ ಹೋಗ್ತಾಯಿದ್ದೀವಿ. ಸೊ ಈ ವಿಡಿಯೋಲಿ ನಿಮಗೆ ಕಂಪ್ಲೀಟಾಗಿ ಹಿಮಾಲಯನ್ನು ಸಿಟಿಲಿ ಎಷ್ಟು ಮೈಲೇಜ್ ಕೊಡುತ್ತೆ, ಟ್ರಿಪ್ 0 ಮಾಡ್ಕೊಂಬೋಣ. ಟ್ರಿಪ್ 10 ಮಾಡಿದೆ. ಓಕೆ, ಮೈಲೇಜ್ ಎಷ್ಟು ಕೊಡುತ್ತೆ ಸಿಟಿಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ. ಹಾಗಾದರೆ ತುಂಬ ಜನದ ಪ್ರಶ್ನೆ ಬಂದ್ಬಿಟ್ಟು ಗಾಡಿ ಹೆಂಗೆ ಹೀಟಪ್ ಆಗುತ್ತಾ ಹೇಳಿ ಅನ್ನೋದು. ಯಾಕಂದ್ರೆ ತುಂಬ ಜನ ಬುಕ್ ಮಾಡೋರು ಇದೊಂದೇ ರೀಸನ್ಗೆ ವೆಯ್ಟ್ ಮಾಡ್ತಾಯಿದ್ದೀರಾ. ನನಗೆ ಕಮೆಂಟ್ ಸೆಕ್ಷನಲ್ಲೂ ಬಂದಿರೋದು ಮೋಸ್ಟ್ ಕಮೆಂಟ್ಸ್ ಬಂದ್ಬಿಟ್ಟು ಗಾಡಿ ತುಂಬ ಹೀಟ್ ಆಗುತ್ತಾ, ರಾಯಲ್ ಎನ್ಫೀಲ್ಡ್ ಹಂಟರ್ ಗಾಡಿನೇ ಅಷ್ಟು ಹೀಟ್ ಆಗುತ್ತೆ, ಇನ್ನು 450 ಯಾವ ಲೆವೆಲ್ಗೆ ಹೀಟ್ ಆಗ್ಬೋದು ಅನ್ನೋದು. ಸೊ ಅದನ್ನು ಟೆಸ್ಟ್ ಮಾಡೇ ಬಿಡೋಣ. ನಾನು ಯಾವುದೇ ರೈಡಿಂಗ್ ಬೂಟ್ಸ್ ಏನು ಹಾಕ್ಕೊಂಡಿಲ್ಲ ಇವತ್ತು. ಸೊ ಎಷ್ಟು ಕಂಫರ್ಟಬಲ್ ಇದೆ ಸಿಟಿಲಿ, ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ನೋಡೋಣ. ಆಮೇಲೆ ಇದೊಂದು ಕ್ವಿಕ್ ಇಂಟು, ನೀವು ಯಾವುದೇ ಗಾಡಿ 250cc ಮೇಲೆ ತೊಗೊಂಡ್ರೆ ಹೀಟಪ್ ಆಗೇ ಆಗುತ್ತೆ ಗಾಡಿ ಯಾವುದಾದ್ರೂ. ಆದರೆ ಇದರಲ್ಲಿ ಅಟ್ಲೀಸ್ಟ್ ಲಿಕ್ವಿಡ್ ಕೂಲಿಂಗ್ ಇದೆ. ಕೆಲವು ಕಂಪ್ನಿಯವ್ರು ಈಗಲೂ ಲಿಕ್ವಿಡ್ ಕೂಲಿಂಗ್ ಬಿಡ್ತಾಯಿಲ್ಲ. ಬಜಾಜ್ ಅವರು ಇನ್ನೂ ಆಯಿಲ್ ಕೂಲಿಂಗಲ್ಲೇ ಇದ್ದಾರೆ. ಸೊ ಆ ಗಾಡಿಗಳು ಯಾವ ಲೆವೆಲ್ ಹೀಟ್ ಆಗ್ಬೋದು. ಬಟ್ ಹಿಮಾಲಯನಲ್ಲಿ ನನಗೆ ಕೇಳಿದ್ರೆ ಇಷ್ಟು ದಿನದಲ್ಲಿ ನಾನು ಬಂಪರ್ ಟು ಬಂಪರಲ್ಲಿ ಓಡಿಸಿದ್ದೀನಲ್ಲ, ಅಷ್ಟೇ ನೀಟಪ್ ಆಗಲ್ಲ. ಆದರೂ ಇವತ್ತು ಒಂದು ಸಲ ಇನ್ನೂ ಒಳ್ಳೆ ಜಾಮ್ ಇರೋ ರೋಡ್ಗೆ ಹೋಗ್ತಾಯಿದ್ದೀನಿ. ನೋಡೋಣ ಯಾವ ಲೆವೆಲ್ ಹೀಟ್ ಆಗುತ್ತೆ ಗಾಡಿ ಅನ್ನೋದು. ಆಮೇಲೆ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ಟೋಟಲಾಗಿ ಒಂದು 40 ಕಿಲೋಮೀಟ್ರ್ ಇವತ್ತು ಕವರ್ ಮಾಡ್ತೀನಿ ಸಿಟಿಲೇ. ಸೊ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದು ನೋಡುವ. ಅದಕ್ಕೆ ನೋಡಿ, ನೀವು ಹೈಟ್ ಕಮ್ಮಿ ಇದ್ರೂ ಇದ್ರದ್ದು ಗ್ರಾವಿಟಿನೋ ಅಥವಾ ADV ಮಿಷಿನ್ ಕ್ಯಾರೆಕ್ಟ್ರು ಹಂಗೇನೋ ವೆಯ್ಟ್ ಬ್ಯಾಲೆನ್ಸಿಂಗು, ಗಾಡಿನ ನೀವು ಆದಷ್ಟು ಕಾಲನ್ನ ಮೇಲಿಟ್ಬಿಟ್ಟೇ ಗಾಡಿ ಓಡಿಸ್ಬೋದು. ಸೊ ನಿಮಗೆ ಕಾಲು ತುಂಬ ಕೆಳಗಡೆ ಇಡುವಂಥದ್ದು ಪ್ರಮಾದನೇ ಬರಲ್ಲ. ಐ ಥಿಂಕ್ ಕನ್ನಡ ಭಯಂಕರ. ಅದು ಹೊಸ ಗಾಡಿ ತೊಗೊಂಡಾಗ ಸ್ವಲ್ಪ ಆಗುತ್ತೆ ಕಾಲು ಕೆಳಗಡೆ ಇಳ್ತಾ ಇರೋಣ ಅಂತ. ಆಮೇಲೆ ಅಭ್ಯಾಸ ಆದಮೇಲೆ ಯು ವಿಲ್ ಗೆಟ್ ಯೂಸ್ಡ್ ಇಟ್. ಅದರಿಂದ ADV ಮಿಷಿನ್ಸು ಸಿಟಿಲಿ ಓಡ್ಸೋಕ್ಕೂ ಒಂಥರ ಮಜಾನೇ. ಇನ್ನು ಯಾವ ಗೇರಲ್ಲಿ ಇದ್ದೀನಿ ಅಂದರೆ, ಈಗ ನಾನು ಸೆಕೆಂಡ್ ಗೇರಲ್ಲಿದ್ದೀನಿ. ಈ ಗೇರ್ ಬಗ್ಗೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಜನರಿಕ್ಕಾಗಿ ಹೈಯರ್ ಕಂಪ್ರೆಷನ್ ಇಂಜಿನ್ಗಳು ತುಂಬ ಗೇರ್ ಕೇಳುತ್ತೆ. ಓಕೆ, ಈ 450cc ಆಗಿರೋದ್ರಿಂದ ಅಷ್ಟು ಗೇರ್ ಕೇಳಲ್ಲ. ಈಗ ನಂದು ಹಳೆ ಡಾಮಿನರ್ ಇತ್ತು, ವಿಚ್ ಯೂಸ್ ಟು ಪ್ರೊಡ್ಯೂಸ್ 27 PS ಅಷ್ಟು ಪವರು. ಅಂದರೆ 200cc 27 PS ಅಷ್ಟು ಪವರ್ ಜನ್ರೇಟ್ ಮಾಡೋದು. ಇಟ್ ಮೀನ್ಸ್ ಅದು ಹೈ ಕಂಪ್ರೆಷನ್ ಇಂಜಿನ್ ಅಂತ ಅರ್ಥ. ಹೆವಿ ಗೇರ್ ಕೇಳೋದು, ನಾಕ್ ಆಗೋದು. ಬಟ್ ಇದರಲ್ಲಿ ಅದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾ ಇದೆ, 22 ಸೆಪ್ಟೆಂಬರಿಂದ, ನೀವು ಈ ವಿಡಿಯೋನ ಲೇಟಾಗಿ ನೋಡ್ತಿದ್ರೆ ಐಮ್ ಸಾರಿ, ಎಲ್ಲ 350cc ಮೇಲೆ ಪಡುವಂಥ ಗಾಡಿಗಳಿಗೆ 40% GST ಸ್ಟ್ರೈಟ್ ಅವೇ. 18-20% ಇಲ್ಲ, ಡೈರೆಕ್ಟ್ 40% GST.
ಇಟ್ ಮೀನ್ಸ್ ಪ್ರತಿಯೊಂದು ಕಂಪ್ನಿಯವರು 25ನೇ ಇಸ್ವಿಲಿ ಅಂದರೆ 26ನೇ ಇಸ್ವಿಲಿ ಆದಷ್ಟು 349 CC ಅಥವಾ 250 CC ಈ ಥರ ಗಾಡಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಇಂಡಿಯನ್ ಬ್ರ್ಯಾಂಡ್ಸು, ಬೇರೆ ಬ್ರ್ಯಾಂಡ್ಸ್ ಅವರು. ಏನಕ್ಕೆ ಅಂದರೆ ಅಲ್ಲಿ ರೋಡ್ ಟ್ಯಾಕ್ಸ್ ಉಳಿಬೇಕು, ಕಸ್ಟಮರ್ಗೆ ಬರ್ಡನ್ ಆಗಬಾರ್ದು, ಇನ್ಶೂರೆನ್ಸಲ್ಲೂ ಬರ್ಡನ್ ಆಗಬಾರ್ದು ಅಂತ ಆದಷ್ಟು ಕಮ್ಮಿ CC ಗಾಡಿಗಳನ್ನ ಸ್ವಲ್ಪ ಕಂಪ್ರೆಸ್ ಮಾಡಿಬಿಟ್ಟು ಬಿಡ್ತಾರೆ. ಆಲ್ರೆಡಿ ಬಜಾಜಲ್ಲಿ ನಿಮ್ಗೆ ಗೊತ್ತಾ ಇದೆ 250 CCಗೆ ಯಾವ ಲೆವೆಲ್ ಪವರ್ ಇರೋ ಗಾಡಿಗಳಿದೆ ಅಂತ. ಇರೋದವ್ರದ್ದು ಅಷ್ಟೇ 250 CCಗೆ ಆಲ್ಮೋಸ್ಟ್ 29 PS ಅಷ್ಟು ಪವರ್ ಬಿಡುವಂಥ 160 ಎಕ್ಸ್ಟ್ರೀಮು, 200 ಎಕ್ಸ್ಟ್ರೀಮು ನಾವು ಓಡಿಸಿದ್ದೀವಿ, ಇದೆಲ್ಲ ಟೆಸ್ಟ್ ರೈಡ್ ಮಾಡಿದ್ದೀವಿ, ಅದರಿಂದ ಹೇಳ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ಗೆ ಸ್ವಲ್ಪ ಪೆಟ್ಟು, ಅಂದರೆ ಪೆಟ್ಟು ಅನ್ನೋಕ್ಕಿಂತ ಕಲಿಯೋಕ್ಕೆ ತುಂಬ ಇದೆ. ಕಮ್ಮಿ CC ಇಂಜಿನ್ಗಳು ಇಟ್ಕೊಂಡು ಇನ್ಮೇಲೆ ಆಟ ಆಡಬೇಕು ಅವರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸ್ಯಾಟರ್ಡೆ ಅಂದರೆ ಮೈಸೂರು ರೋಡು ಫುಲ್ ಬ್ಯುಸಿ. ಸದ್ಯಕ್ಕೆ 7 ಕಿಲೋಮೀಟ್ರು ಯಾವುದೇ ರೀತಿ ಹೀಟಪ್ ಇಲ್ಲ, ಸ್ವಲ್ಪ ಹೀಟ್ ಹೊಡಿತಿದೆ ಅಷ್ಟೇ. ಬಟ್ ರೇಡಿಯೇಟ್ರ್ ಫ್ಯಾನು ಇನ್ನೂ ಆನ್ ಆಗಿಲ್ಲ. ನೀವು ಟೆಂಪ್ರೇಚರು ತೋರಿಸ್ತೀನಿ. ಟೆಂಪ್ರೇಚರ್ ಸ್ನೇಹಿತರೆ ಆಲ್ಮೋಸ್ಟ್ ಈಗ 75ಅಲ್ಲಿದೆ. ನೀವು 80 ಮೇಲೆ ಹೋಗ್ತಿದೆ ಅಂದಿದ ತಕ್ಷಣ ರೇಡಿಯೇಟ್ರ್ ಆನ್ ಆಗುತ್ತೆ. ನಾನು ಅದೊಂದು ಅಬ್ಸರ್ವ್ ಮಾಡಿದ್ದು, ಹಿಮಾಲಯನಲ್ಲಿ 80 ಮೇಲೆ ಹೋಗ್ತಿದೆ ಅಂದಿದ ತಕ್ಷಣ ರೇಡಿಯೇಟ್ರ್ ಆನ್ ಆಗಿ ಮತ್ತೆ 70ಗೆ ತಂದು ನಿಲ್ಲಿಸುತ್ತೆ. ಆದಷ್ಟು ನಾವು ನ್ಯೂಟ್ರಲ್ಲಿ ಇಟ್ಕೋಬೇಕು. ಆವಾಗ ರೇಡಿಯೇಟ್ರು ಆ ಕೆಲಸ ಮಾಡೋಕ್ಕೆ ಬಿಟ್ಬಿಡ್ಬೇಕು. ನಾವು ಇನ್ನೂ ರನ್ ಮಾಡ್ತಾಯಿದ್ದೀರಾ, ಕ್ಲಚ್ ಹಿಡಿತಿದ್ದೀರಾ ಅಂದರೆ ಟೈಮು ತೊಗೊಳುತ್ತೆ ತುಂಬ. ಅದು ಇದೊಂದು ಮಾಹಿತಿ. ಯಾಕಂದರೆ ನಾವು ಜನರಲಿ ಹೀಟ್ ಆಗ್ತಿದೆ ಅಂತ ಗಾಡಿ ಹೊಡಿತಾನೆ ಇರ್ತೀವಿ, ಏನೂ ಮಾಡೋಕ್ಕಾಗಲ್ಲ. ರೇಡಿಯೇಟ್ರ್ ಆನ್ ಆಗೋಕ್ಕೆ ಬಿಡಲಿಲ್ಲ ಅಂದರೆ ಆಬ್ವಿಯಸ್ಲಿ ತುಂಬ ಹೀಟ್ ಹೊಡೆಯುತ್ತೆ. ಸದ್ಯಕ್ಕೆ ತೋರಿಸ್ತಾ ಇರೋದು ಬರೀ 24, ಮೈಲೇಜು 23.3. ಕ್ರೇಜಿ. ಅಂದರೆ ಬೈಯೋದು ಅಂತಲ್ಲ ಸ್ನೇಹಿತರೆ, ಯಾವುದೇ ಗಾಡಿ ನೀವು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಫಸ್ಟು ಸೆಕೆಂಡ್ ಗೇರಲ್ಲೇ ಓಡಿಸ್ತಾ ಇದ್ದರೆ ಕೆಲವ್ರು ಕೇಳ್ತೀರ ನನಗೆ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಓವರಾಲಾಗಿ ನಾನು ಹೇಳೋದೇ 26-27 ಅಷ್ಟೇ. ಎಲ್ಲೋ 35 ಯಾವುದೋ ಏರ್ಪೋರ್ಟ್ ರೋಡಲ್ಲಿ ಚೆಕ್ ಮಾಡಿರೋದು, ಅಥವಾ 35-32 ಅಂತೂ ಬಂದೇ ಬರುತ್ತೆ. ಹಂಗಂದ್ಬಿಟ್ಟು ಈ ಗಾಡಿ ಏನು ನಾವು ಸಿಟಿಲಿ ಓಡಿಸಲ್ವಲ್ಲ, ಸೊ ಅದರಿಂದ ಒಂದು 30 ಅಂತ ಹೇಳ್ಬೋದು ಮೈಲೇಜು. ಬಟ್ ಯಾವತ್ತಾದರೂ ಸಿಟಿಗೆ ತೆಗಿತೀರಾ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 22-23 ಅಷ್ಟೇ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಬಂಪರ್ ಟು ಬಂಪರ್ ಟ್ರಾಫಿಕ್ಗಳಲ್ಲಿ. ಆಮೇಲೆ ನಿಮ್ಗೊಂದು ಪ್ರಶ್ನೆ ಇರುತ್ತೆ, ಇದು ಓಡ್ಸೋಕ್ಕೆ 210 kg ಇದೆಯಲ್ಲ ವೆಯ್ಟು, ಸಿಟೀಲಿ ಹೆಂಗೆ ಕಂಫರ್ಟೇಬಲ್ ಇದೆಯಾ ಅಂತ. ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದೆ. ಬೀಯಿಂಗ್ ಆ್ಯನ್ ಡಾಮಿನಾರ್ ಓನರ್ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್, ಇದು ವೆಯ್ಟ್ ಬ್ಯಾಲೆನ್ಸಿಂಗಲ್ಲಿ ಸಖತ್ತಾಗಿದೆ ಗಾಡಿ. ನೀವು ಗ್ಲೈಡ್ ಮಾಡುತ್ತೆ ಇದು. ಹಿಮಾಲಯನ್ ಓನರ್ಸು ತುಂಬ ಜನ ಗೊತ್ತಿರುತ್ತಿದ್ದು, ನೀವೆಲ್ಲ ಒಂದು ತುಂಬ ಟಫ್ ರೋಡು ಗುಂಡಿ ಇದೆ ಅಂತ ಅಂದ್ಕೊಂಡು ಸ್ವಲ್ಪ ಹೆದರ್ಕೋತಾ ಇರ್ತೀರ. ಒಂದು ಸಲ ಗಾಡಿ ಹಿಂಗೆ ಹತ್ತದ ಮೇಲೆ ಅದಾಗದೇ ತೊಗೊಂಡ್ಬಿಡುತ್ತೆ. ಸೊ ಅಂದರೆ ನಿಮಗೆ ಸ್ಕಿಲ್ಲು ಅದಾಗದೇ ಹೇಳ್ಕೊಡುತ್ತೆ ಗಾಡಿ. ADV ಇದು ಅಂತಲ್ಲ, ಎಕ್ಸ್ಪಲ್ಸ್ ಆಗಲಿ ಯಾವುದೇ ADV ಮಿಷಿನ್ಸ್ ಆಗಲಿ, ಸ್ವಲ್ಪ ನೀವು ಕಲಿಬೇಕು ಅಂದರೆ ADV ಗಾಡಿಗಳು ಎತ್ಕೋಬೇಕು. ಫಸ್ಟೇ ADV ತೊಗೊಳಕ್ಕಿಂತ ಒಂದು ಗಾಡಿಯಿಂದ ಬಂದು ಇದಕ್ಕೆ ಬಂದರೆ ಇನ್ನೂ ರೈಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅನ್ನೋದು ಉತ್ತರ ಅಷ್ಟೇ. ಸಿಕ್ಕು ಬೇಜಾನಿದೆ. 30 ಚಿಲ್ಲರೆ 30+ ಟಾರ್ಕ್ ಇದೆ. 30 Nm, 30+ Nm, 35 Nm. ನಿಮಗೆ ಗೇರು ಅಷ್ಟು ಕೇಳಲ್ಲ ನೋಡಿ. ನಾನು 3rd ಗೇರು ಇಲ್ಲ 2nd ಗೇರು ಮೂವ್ ಮಾಡ್ತಾಯಿದ್ದೀನಿ. ನಾಕ್ ಆಗ್ತಿಲ್ಲ ಗಾಡಿ. ದಿಸ್ ಮೈಟ್ ಬಿ ಬಿಕಾಸ್ ಐ ಹ್ಯಾವಿಂಗ್ BMC ಏರ್ ಫಿಲ್ಟರು ಪ್ಲಸ್ ಫ್ಯೂಲ್ ಎಕ್ಸ್ ಪ್ರೋ. ಇದ್ರದ್ದು ಸ್ವಲ್ಪ ಕಾರ್ಯ ಇದೆ ಇದರಲ್ಲಿ. ಇಷ್ಟು ಖರ್ಚು ಮಾಡಿದ್ದೀನಲ್ಲ, ಇಟ್ ಮೀನ್ಸ್ ಫ್ಯೂಲ್ ಎಕ್ಸ್ ಪ್ರೋದು ಸ್ವಲ್ಪ ನಿಮಗೆ ಗಾಡಿನ ನಾಕ್ ಆಗಿ ಬಿಡಲ್ಲ. ವಾಯ್ಡ್ ಆಗಿಬಿಡುತ್ತಾ ವಾರಂಟಿ ಫ್ಯೂಲ್ ಎಕ್ಸ್ ಪ್ರೋ ಹಾಕ್ಸ್ಕೊಂಡ್ರೆ ಅಂತ? ಡೆಫಿನೆಟ್ಲಿ ಇಲ್ಲ. ಫ್ಯೂಲ್ ಎಕ್ಸ್ ಪ್ರೋಯಿಂದ ಏನಾದರೂ ಗಾಡಿಗೆ ಏನಾದರೂ ಡ್ಯಾಮೇಜ್ ಆದರೆ ಫ್ಯೂಲ್ ಎಕ್ಸ್ ಪ್ರೋ ಅವರ ವಾರಂಟಿ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಾವು ಫುಲ್ ಕವರ್ ಮಾಡ್ತೀವಿ ಗಾಡಿದು ಏನೇ ಆದರೂ. ಫ್ಯೂಲ್ ಎಕ್ಸ್ ಪ್ರೋಯಿಂದ ಏನೋ ಅಂದಾಯಿತು, ಗಾಡಿಯೆಲ್ಲ ಆಫ್ ಆಯಿತು, ಮತ್ತೆ ಸ್ಟಾರ್ಟ್ ತೊಗೋತಾ ಇಲ್ಲ, ರಾಯಲ್ ಎನ್ಫೀಲ್ಡ್ ಅವನು ಒಪ್ತಾ ಇಲ್ಲ ಅಂದ್ಕೊಳ್ಳಿ ಗಾಡಿ ರಿಪೇರಿ ಮಾಡೋಕ್ಕೆ, ಬಿಕಾಸ್ ನೀವು ಫ್ಯೂಲ್ ಎಕ್ಸ್ ಪ್ರೋ ಹಾಕ್ಸಿದ್ರ ಅಂತ. ಆವಾಗ ಯು ಕ್ಯಾನ್ ಅಪ್ರೋಚ್ ಫ್ಯೂಲ್ ಎಕ್ಸ್ ಪ್ರೋ ಆ್ಯಂಡ್ ಗೆಟ್ ದಿಸ್ ಡನ್. ಯಾರಿಗೂ ಆ ಥರ ತೊಂದರೆ ಆಗಿಲ್ಲ. ಕೆಲವೊಬ್ಬರಿಗೆ ಲೇ ಲಡಾಕ್ ಮಾಡ್ಬೇಕಾದ್ರೆ ಹೈ ಆ್ಯಟಿಟ್ಯೂಡಲ್ಲಿ ಏರ್ ಮಿಕ್ಸ್ಚರ್ ಕರೆಕ್ಟ್ ಆಗದೆ ಆಫ್ ಆಗಿದ್ದೆಲ್ಲ ಇದೆ. ಅಂಥವರು ಫ್ಯೂಲ್ ಎಕ್ಸ್ ಪ್ರೋನ ಬಿಚ್ಚೇ ಬಿಟ್ಟಿದ್ದಾರೆ. ಬಟ್ ಕಂಪ್ನಿ ಹೇಳೋದು ಫ್ಯೂಲ್ ಎಕ್ಸ್ ಪ್ರೋ ಪ್ಲಸ್ಸು ನಮ್ಮದಿದೆಯಲ್ಲ ಇದರಲ್ಲಿ ಅಂಥ ಪ್ರಾಬ್ಲಮ್ನೆಲ್ಲ ರೆಕ್ಟಿಫೈ ಮಾಡಿದ್ದೀವಿ ಅಂತ. ಸೋ ಫಾರ್ ನನಗೇನು ತೊಂದರೆ ಆಗಿಲ್ಲ ಸ್ನೇಹಿತರೆ. ಸೊ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು ಕ್ಯಾನ್ ಗೋ ವಿತ್ ಫ್ಯೂಲ್ ಎಕ್ಸ್ ಪ್ರೋ. ಆಮೇಲೆ ಇದನ್ನು ತೊಗೊಂಡಿದ ತಕ್ಷಣ ಗಾಡಿ ಟಾಪ್ ಸ್ಪೀಡ್ ಜಾಸ್ತಿ ಆಗುತ್ತಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಗಾಡಿ ಸ್ವಲ್ಪ ಪೆಪ್ಪಿಯಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಗೇರ್ ಜಾಸ್ತಿ ಕೇಳಲ್ಲ, ಆದಷ್ಟು ನಾಕ್ ಆಗೋದೆಲ್ಲ ಕಮ್ಮಿ ಆಗುತ್ತೆ. ಇನ್ನೂ ಸ್ವಲ್ಪ ಮಜಾ ಮಾಡ್ತೀರಾ ಗಾಡಿ ಓಡಿಸೋಕ್ಕೆ, ಅದೊಂದಷ್ಟೇ. ಆಮೇಲೆ ವಾರಂಟಿ ವೈಡ್ ಆಗಿರುತ್ತೆ ಅನ್ನೋದು, ಇದ್ರ ಬಗ್ಗೆನೂ ವೀಡಿಯೋ ಇದೆ ನಮ್ಮ ಚಾನಲಲ್ಲಿ ಹೇಳ್ಬಿಟ್ಟಿದ್ದೀನಿ.
ಡೆಫಿನೆಟ್ಲಿ ವಾರಂಟಿ ಅಂತೂ ವಾಯ್ಡ್ ಆಗೋಲ್ಲ. ವಾಯ್ಡ್ ಅಂತ ಬರೋದು ಯಾವಾಗ ಅಂದರೆ ಗಾಡಿ ಏನಾದರೂ ಕೆಡ್ತು, ಇನ್ಶೂರೆನ್ಸ್ ಅವನು ಕವರ್ ಮಾಡ್ತಿಲ್ಲ ಅಂತ ಅಂದಾಗ ಮಾತ್ರ ವಾಯ್ಡ್ ಅನ್ನೋ ಪದ ಬರೋದು. ಎಲ್ಲೂ ವೈರಿಂಗ್ ಕಟ್ ಮಾಡಿಲ್ಲ, ಡೈರೆಕ್ಟಾಗಿ ಪ್ಲಗ್ ಟು ಪ್ಲೇ ಮಾಡಿದ್ದಾರೆ ಅಂದರೆ ರಾಯಲ್ ಎನ್ಫೀಲ್ಡ್ ಅವರು ಅಷ್ಟು ಕೆಟ್ಟವರಲ್ಲ. ನಾನು ಸರ್ವಿಸ್ ಸೆಂಟ್ರಿಗೆ ಹೋಗಿದ್ದೀನಲ್ಲ, ನಾನು ಒಳ್ಳೆ ರ್ಯಾಪೋ ಇಟ್ಕೊಂಡಿದ್ದೀನಿ ಅಸೋಸಿಯೇಟ್ಸ್ ಜೊತೆ. ಅವರೇ ಸಜೆಸ್ಟ್ ಮಾಡ್ತಾರೆ, ನೀವು ಅಂಥ ಇನ್ಶೂರೆನ್ಸು ಅಥವಾ ಕಂಪ್ನಿಗೆ ಫೈಲ್ ಮಾಡೋಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಅನ್ಪ್ಲಗ್ ದಟ್ ಡಿವೈಸು. ಆಮೇಲೆ ಅವರು ಫೈಲ್ ಮಾಡ್ಕೋತಾರೆ, ಫೋಟೋ ಕಳಿಸ್ತಾರೆ. ಈಗ ನೋಡಿ, ಏನೋ ಗಾಡಿ ಏನಾದರೂ ಆಯಿತು ಅಂದರೆ ಕಂಪ್ನಿಯಿಂದ ಫೋಟೋ ಹೋಗುತ್ತೆ, ಸರ್ವಿಸ್ ಸೆಂಟ್ರಿಂದ ರಾಯಲ್ ಎನ್ಫೀಲ್ಡ್ಗೆ ಫೋಟೋ ಹೋಗುತ್ತೆ. ಆ ಫೋಟೋಲ್ಲಿ ಏನಾದರೂ ಫ್ಯೂಲೆಕ್ಸ್ ಪ್ರೋದೆಲ್ಲ ಕಾಣಿಸ್ಕೊಂಡ್ರೆ ವಾರಂಟಿ ಡೆಫಿನೆಟ್ಲಿ ವಾಯ್ಡ್ ಆಗುತ್ತೆ. ಸೊ ಇದಿಷ್ಟೇ, ಕಂಪ್ನಿಯವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾರೂ ನಿಮಗೆ ಕೆಟ್ಟದಾಗಂತೂ ಮಾಡೋಕ್ಕೆ ಹೋಗಲ್ಲ. ನಂದು ಒಂದು ಡಾಮಿನಾರ್ದ ಕತೆ ಇದೆ, ಅಲೈ ವೀಲ್ ಬೆಂಡ್ ಆಗಿತ್ತು, ಬಟ್ ಕಂಪ್ನಿಯವರು ಪಾಪ ಫೈಲ್ ಮಾಡಿಕೊಟ್ರು. ಸೊ ಈ ಥರ ಸಪೋರ್ಟ್ ಮಾಡ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ. ಫ್ಯೂಲೆಕ್ಸ್ ಪ್ರೋಯಿಂದ ವಾರಂಟಿ ವೈಡ್ ಆಗುತ್ತಾ ಅನ್ನೋದೆಲ್ಲ ಸುಳ್ಳು, ಏನೂ ಆಗೋಲ್ಲ. ವಾರಂಟಿ ವೈಡ್ ಹಂಗಿದ್ರೆ ನೀವು ಫಾಗ್ ಲ್ಯಾಂಪಿಂದ ಮಾಡಬೇಕು ಅಂತ ಇದ್ದರೆ ಯಾವ ವಿಷಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು ಸಣ್ಣದಾಗಿ ಎಕ್ಸ್ಟೆನ್ಷನ್ ಹಾಕ್ಕೊಂಡಿದ್ದೀನಿ ಸ್ಟ್ಯಾಂಡ್ಗೆ, ಇಲ್ಲಾಂದರೆ ವೈಸರ್ ಹಾಕ್ಕೊಂಡಿದ್ದೀನಿ, ಫಾಗ್ ಲ್ಯಾಂಪ್ ಹಾಕ್ಕೊಂಡಿದ್ದೀನಿ, ಆಕ್ಸಿರೀಸ್ ಇದೆ ಅಂದ್ಬಿಟ್ಟು ವಾಯ್ಡ್ ಮಾಡ್ಬೋದು. ಫ್ಯೂಲೆಕ್ಸ್ ಪ್ರೋಯಿಂದ ಆ ಥರ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. BMC ಏರ್ ಫಿಲ್ಟ್ರ್ ಹಾಕ್ಸ್ಕೋಬೇಕಾ ಅನ್ನೋದು, BMC ಏರ್ ಫಿಲ್ಟ್ರು ಹಾಕಿಲ್ಲ ಅಂದರೂ ಆಗುತ್ತೆ. BMC ಏರ್ ಫಿಲ್ಟ್ರ್ ಹಾಕುವಂಥದ್ದು ಒಂದೇ ಒಂದು ರೀಸನ್ ಬಂದ್ಬಿಟ್ಟು, ಒಂದು ಏರ್ ಫ್ಲೋ ಇನ್ನೂ ಚೆನ್ನಾಗಾಗುತ್ತೆ, ಅಂದರೆ ಬೆಟರ್ ಕ್ಲೀನಿಂಗ್ ಆಗುತ್ತೆ. ಈ ರೋಡಲ್ಲಿ ಈಗ ಸಿಟಿಲಿ ತುಂಬ ಓಡಿಸ್ತಾ ಇದ್ದೀರಾ ಅಂದರೆ ಸ್ಟಾಕಲ್ಲಿ ಬರೋ ಪೇಪರ್ ಮೆಟೀರಿಯಲ್ಗಿಂತ ನಮ್ಮ BMCದು ಬೆಟರ್ ಇದೆ ಅನ್ನೋದು ಅಷ್ಟೇ. ನನಗೂ ರಾಯಲ್ ಎನ್ಫೀಲ್ಡಲ್ಲೇ ಏರಿದ್ದಾರೆ, ಇದು ಅಡ್ವಾಂಟೇಜ್ ಜಾಸ್ತಿ ಇದೆ ಸರ್ ಸ್ಟಾಕ್ಗಿಂತ ಅಂತ. ಬಿಕಾಸ್ ಅವ್ರಿಗೂ ಕ್ಲೀನ್ ಮಾಡೋಕ್ಕೆಲ್ಲ ಈಸಿ. ಪ್ರತಿ ಸಲ ನೀವು ಏರ್ ಫಿಲ್ಟರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಿದ್ರೆ 6000 ಕಿಲೋಮೀಟ್ರಿಗೆ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ರೆ, ಚೇಂಜು ಅಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ರೆ ಆಯಿತು ಅಷ್ಟೇ. ಈಗ ನಂದು ಫ್ಯೂಲೆಕ್ಸ್ ಪ್ರೋ ಮ್ಯಾಪಿಂಗ್ 4ಅಲ್ಲಿದೆ, 3 ಮಾಡ್ಕೊಂಬಿಡೋಣ. 3 ಅಂದರೆ ಸ್ಟಾಕು. ಈ ಹಾರ್ಲೆ ಗಾಡಿ ಎಷ್ಟು ಸಾಕಾದಾಗ ಅಂತಿದೆ. 440 ಹೀರೋ, ಎಲ್ಲ ಬ್ರ್ಯಾಂಡವರು ಅಷ್ಟೇ. ಇಂಡಿಯಾದಲ್ಲಿ ಅವ್ರಿಗೆಲ್ಲ ಮಾರ್ಕೆಟ್ ಬೇಕಲ್ಲ, ಅದಕ್ಕೆ ಹಾರ್ಲೆ ಅಂದ್ಬಿಟ್ಟು ಹೀರೋದಲ್ಲಿ ಮಾರೋದು. ಓಕೆ, ಈಗ ಟ್ರಿಯಂಪ್ ಅವರು ಒಂದು ಅವ್ರದ್ದೇ ಪ್ರೊಡಕ್ಷನ್ ಯೂನಿಟ್ ಇಂಡಿಯಾದಲ್ಲಿ ಓಪನ್ ಮಾಡ್ತೀನಿ ಅಂದರೆ ತುಂಬ ಖರ್ಚಿದೆ. ಈಗಿರುವಂಥ ಟ್ಯಾಕ್ಸ್ ಇದರಲ್ಲಿ ಬೇರೆ ದೇಶದಿಂದ ಒಂದು ಕಂಪ್ನಿ ಬರುತ್ತೆ ಅಂದರೆ ಹೆವಿ ಟ್ಯಾಕ್ಸ್ ಬೀಳುತ್ತೆ. ಅದಕ್ಕೇನಾದರೂ ಬಜಾಜ್ ಪ್ಲ್ಯಾಂಟ್ ಜೊತೆ ಮರ್ಜ್ ಆದರು, ಅಲ್ಲೇ ಎಲ್ಲ ಅಸೆಂಬ್ಲಿ ಆಗುತ್ತೆ. ಶೋರೂಮ್ ಮಾತ್ರ ಟ್ರಿಯಮ್ದು. ಹತ್ರ ಇಲ್ಲೊಂದು ಬಲೆನೋ ಗಾಡಿ ನೋಡಿ, ಕ್ಲಾಸ್ ಆಗಿದೆ ಅಂದ್ಕೊಳ್ಳಿ. ಆಲ್ಟ್ರೇಷನ್, ಆ ಸೌಂಡು, ಮಾಡಿಸಿದ್ರೆ ಸೆನ್ಸಿಬಲಾಗಿ ಮಾಡಿಫಿಕೇಷನ್ ಮಾಡಿಸ್ಬೇಕು. ನೋಡಿ, ಇದು ಸೆನ್ಸಿಬಲ್ ಮಾಡಿಫಿಕೇಷನ್ ಅಂದರೆ. ಸೌಂಡು ಅಷ್ಟೇ ಕ್ಲಾಸಿಕ್ ಆಗಿದೆ. ಹಿಮಾಲಯನ್ದು ಸಿಟಿ ರಿವ್ಯೂ ಬಗ್ಗೆ ಹೀಟಪ್ ಆಗ್ತಿದೆ ಗುರು ಗಾಡಿ. ನೋಡಿ ಎಷ್ಟು ತೋರಿಸ್ತಾ ಇದೆ ಇಂಜಿನ್ ಟೆಂಪ್ರೇಚರು. 8ಗೆ ಬಂದು ನಿಲ್ತು. ಈಗ 5 ಸೆಲ್ಸಿಯಸ್ ಜಾಸ್ತಿ ಆಗಿದೆ. ಬಟ್ ರೈಟ್ ಸೈಡ್ಗೆ ಹೀಟ್ ಆಗ್ತಿದೆ. ಬಟ್ ಹಂಗಂದ್ಬಿಟ್ಟು ಗಾಡಿ ಓಡ್ಸೋಕ್ಕೆ ಆಗಲ್ವಾ ಅನ್ನೋದೆಲ್ಲ ಇಲ್ಲ, ಗಾಡಿ ಓಡ್ಸೋಕ್ಕೆ ಆರಾಮಾಗಿ ಆಗುತ್ತೆ. ಇನ್ನು ನೀವು ಒಂದು ಚೂರು ಒಳ್ಳೆ ಶೂಸು ಅಥವಾ ರೈಡಿಂಗ್ ಪ್ಯಾಂಟ್ ಹಾಕೊಂಡ್ಬಿಟ್ರಂತೂ ಆರಾಮಾಗಿ ಗಾಡಿ ಓಡಿಸ್ಬೋದು. ಸೊ ಇದಕ್ಕಿಂತ ಜಾಸ್ತಿ ಟ್ರಾಫಿಕಲ್ಲಿ ನಾವು ಕಂಟಿನ್ಯೂಸ್ ಆಗಿ ಓಡಿಸಲ್ಲ ಅನಿಸುತ್ತೆ. ಐ ಥಿಂಕ್ ದಿಸ್ ಈಸ್ ಅ ವರ್ಡಿಕ್ಟ್. ಮೈಲೇಜು ತೋರಿಸ್ಬಿಡ್ತೀನಿ ನಿಮಗೆ. ಮೈಲೇಜ್ ಬಂದ್ಬಿಟ್ಟು 25 ತೋರಿಸ್ತಾ ಇದೆ, ಫುಲ್ಲು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ. ಇನ್ನೂ ಬೇಡ ನಿಮಗೆ ಸಿಟೀಲಿ, ಬರೀ ಸಿಟಿಲೇ ಓಡಿಸ್ತೀರಾ, ಬಟ್ ಐ ನೀಡ್ ಪವರ್ಫುಲ್ ಗಾಡಿ ಅಂದರೆ ಹಿಮಾಲಯನ್ ತೊಗೋಬೇಡಿ. ಬಿಕಾಸ್ ದಿಸ್ ಈಸ್ ಮೆಂಟ್ ಟು ಡೂ ಟೂರಿಂಗ್. ಇದು ನೋಡಿ, ಈ ಗಾಡಿ ಇದೆ ಸ್ಕ್ರ್ಯಾಂಬ್ಲರು 400, ಇದನ್ನು ತೊಗೊಳ್ಳಿ. ನಿಮಗೆ ಮನೋವರ್ ಮಾಡೋಕ್ಕೆ, ಮಲಗಿಸಾಡೋಕ್ಕೂ ಆರಾಮು, ಪಾಕೆಟ್ಗೂ ಫ್ರೆಂಡ್ಲಿ. ಆಲ್ಮೋಸ್ಟ್ 380 ಆಗುತ್ತೆ. ಇದೂ ಸೇಮ್ ಪ್ರೈಸು, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಮನೋವರ್ ಮಾಡೋಕ್ಕೆ ಇದೆ. ಆದರೆ ಅದರದ್ದೊಂದು ನೆಗೆಟಿವ್ ಏನಂದರೆ ಸರ್ವಿಸ್ ಸೆಂಟ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಇದೆಯಾ ಅಂತ ತಿಳ್ಕೊಳ್ಳಿ. ರಾಯಲ್ ಎನ್ಫೀಲ್ಡ್ ಅಷ್ಟು ಡಿಸ್ಟ್ರಿಬ್ಯೂಷನ್ ಇಲ್ಲ, ಪ್ರತಿಯೊಂದಕ್ಕೂ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗೋಕ್ಕಾಗಲ್ಲ ಟ್ರಿಯಂಪ್ಗೆ. ಸೊ ಇದಿಷ್ಟೇ ಮಾಹಿತಿ. ಸ್ನೇಹಿತರೆ, ಇನ್ಸ್ಟಾಲೇಷನ್ ಎಲ್ಲ ಆಯಿತು. ನೀವು ನೋಡ್ಬೋದು ಇಲ್ಲಿ ಚಿನ್ ಮೌಂಟು.
ಸೊ ಏನಂದರೆ 3M ಟೇಪು ಈ ವರ್ಷ ಸ್ವಲ್ಪ ಬೆಟರ್ ಬಿಟ್ಟಿದ್ದಾರೆ ಅಂತ ಅವರೇ ಕರೆದ್ರು ನನ್ನ. ಸೊ ನಂದು ಲೂಸ್ ಆಗ್ತಿದೆ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದೆ, ಅದರಿಂದ ಸುಪ್ರೀತ್ ಅವರೇ ಕರೆದ್ಬಿಟ್ಟು ಹಾಕ್ಕೊಟ್ರು. ಆಮೇಲೆ ಇವ್ರದ್ದು ಪ್ರಾಡಕ್ಟ್ಸ್ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಇವ್ರದ್ದು ವೇರ್ ಹೌಸ್ ಬಂದ್ಬಿಟ್ಟು 7th ಫೇಸಲ್ಲಿ ಇರೋದಂತೆ. ನನಗದು ಗೊತ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಬಂದರೆ ತೋರಿಸ್ತೀನಿ. ಬಟ್ ಮೋಟೋ ವೈಬ್ ಇಂಡಿಯಾ ಅಂತ ನೀವು ಹೊಡೆದ್ರೆ ಅದರಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಸು ಆಬ್ವಿಯಸ್ಲಿ ಶೋರಲ್ಲಿರುತ್ತೆ. ಆಮೇಲೆ ಈ ವರ್ಷದ್ದು 3M ಟೇಪು ಸ್ವಲ್ಪ ಬೆಟರ್ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಫೀಡ್ಬ್ಯಾಕ್ ಕೊಡ್ತೀನಿ. ನನಗಂತೂ ಲೂಸ್ ಆಗಿತ್ತು. 45 ಫುಲ್ಲು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ 80 ತನಕ ಹೋಗಿತ್ತು ಇಂಜಿನ್ ಟೆಂಪ್ರೇಚರು. ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ತಾ ಇರೋ ರೀತಿಗಂತೂ ಹೋಗಲಿಲ್ಲ. ಹೀಟ್ ಆಯಿತು, ಬಟ್ ಓಡ್ಸೋಕ್ಕೆ ಆಗಲ್ಲಪ್ಪ, ಯಾಕಂದ್ರೆ ನಾನು ಏನು ಇವತ್ತು ರೈಡಿಂಗ್ ಪ್ಯಾಂಟು ಹಾಕಿಲ್ಲ, ಓಡ್ಸೋಕ್ಕೆ ಆಗಲ್ಲಪ್ಪ ಅನ್ನೋ ಏನು ಪರಿಸ್ಥಿತಿಗೆ ಬರಲಿಲ್ಲ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಹಿಮಾಲಯನು ಬೀಯಿಂಗ್ ಎ 450cc ಇಂಜಿನ್ ಮಿಷಿನು, ವೆಯ್ಟ್ ಬ್ಯಾಲೆನ್ಸಲ್ಲಿ ಸಿಟಿಲಿ ಓಡ್ಸೋಕ್ಕೂ ಈಸಿ, ತುಂಬ ಏನು ಹೀಟಪ್ ಆಗುತ್ತೆ ಗಾಡಿ ಓಡಿಸ್ತಾ ಇರೋ ರೀಸನ್ನು, ಓಡ್ಸೋಕ್ಕೆ ಆಗಲ್ಲ ಅಂತರ ಪರಿಸ್ಥಿತಿ ಇಲ್ಲ. ಖಂಡಿತವಾಗ್ಲೂ ಈ ಗಾಡಿ ಕನ್ಸಿಡರ್ ಮಾಡ್ಬೋದು. ಹಂಗಂದ್ಬಿಟ್ಟು ಡೈಲಿ ಕಮಿಟ್ ಮಾಡ್ತೀನಿ ನಾನು, ಟೂರಿಂಗೇ ಮಾಡಲ್ಲ, ಬರೀ ಸಿಟೀಲಿ ಓಡಾಡ್ತೀನಿ ಅಂದರೆ ಈ ಗಾಡಿ ಆಬ್ವಿಯಸ್ಲಿ ನೀವು ತೊಗೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ದುಡ್ಡು ವೇಸ್ಟು. ಯವ್ವ, ಮೈಸೂರು ರೋಡ್ಗೆ ಶನಿವಾರದ ಹೊತ್ತಂತೂ ಬರಬಾರ್ದು ಗುರು, ಹೆವಿ ಟ್ರಾಫಿಕ್ಕು. ಏನೇ ಗಾಡಿ ತೊಗೊಳ್ಳಿ ಸ್ನೇಹಿತರೆ, ಫಸ್ಟು ನೀವು ನಿಮ್ಮ ಪ್ರೈಮರಿ ನೀಡ್ ಏನು ಅಂತ ತಿಳ್ಕೊಳ್ಳಿ. ಕೆಲವೊಬ್ಬರು ನಾನು ನೋಡ್ತೀನಿ ಗಾಡಿ EMIಗೆ ಹಾಕ್ಸ್ಕೊಬಿಡ್ತೀರಾ, ಡೆಲಿವರಿ ಮಾಡೋಕ್ಕೆ ನಿಮಗೆ MT-15 ಗಾಡಿ ಬೇಕು, ಅದೇ 2.5 ಲಕ್ಷದ ಗಾಡಿ. ಸೊ ನಾನು ಹೇಳ್ತಾ ಇರೋದು ನೀವು ತೊಗೋಬಾರ್ದು ಅಂತಲ್ಲ, ಅದು ನೀಡಿಲ್ಲ. ಈಗ ಟೂರಿಂಗ್ ಮಿಷಿನ್ ಅಂದರೆ ಟೂರಿಂಗಿಗೆ ಬೇಕಾಗುತ್ತೆ. ಈಗ ನನಗೆ ವೀಕ್ಲಿ ಒನ್ಸ್ ಗಾಡಿ ಆಚೆ ಬರಬೇಕಾದ್ರೆ ಸಿಟಿಗೆ ತುಂಬ ಬೇಜಾರಾಗುತ್ತೆ, ಬಿಕಾಸ್ ಇದರಲ್ಲಿರುವಂಥ ಆಕ್ಸರೀಸು ಅದು ಇದು ಎಲ್ಲ ಯಾರಾದರೂ ಗಾಡಿ ನಿಲ್ಲಿಸ್ಬಿಟ್ಟು ಎತ್ಬಿಟ್ರೆ ಅನ್ನೋದು ಭಯ. ಆಫೀಸಿಂದ ಮನೆಗೆ ಓಕೆ, ವೀಕೆಂಡಲ್ಲಿ ಟೂರಿಂಗ್ ಮಾಡೋಕ್ಕೆ ಓಕೆ, ಲಾಂಗ್ ಟೂರ್ ಮಾಡ್ತೀರಾ, 3-4 ದಿನ ಊರು ಬಿಟ್ಟು ಹೋಗ್ತೀರಾ ಬೆಂಗಳೂರು ಅಂದರೆ ದಟ್ ಈಸ್ ಫೈನ್. ಅಂಥದ್ದಿದ್ದಾಗ ಬೆಟರು. ಹಂಗಂದ್ಬಿಟ್ಟು ಈ ಗಾಡಿ ಈ ಥರ ಗಾಡಿ 4 lakhs ಇನ್ನೇನು ಹೊಸ ಪ್ರೈಸಲ್ಲಿ ಹಿಮಾಲಯನ್ದು ಪ್ರೈಸ್ ಬಂದ್ಬಿಟ್ಟು 4,20,000 ಆಗುತ್ತೆ, ವಿಚ್ ಐ ಆಮ್ ಆ್ಯಡಿಂಗ್ 40% GST. 40% GST ಸೇರಿ 380 ಇದ್ದಿದ್ದು 425 ತನಕ ಆಗುತ್ತೆ. ಹಂಗಂದ್ಬಿಟ್ಟು ಗಾಡಿ ತುಂಬ ಬ್ಯಾಡ್ ಅಂತೂ ಇಲ್ಲ, ಸಿಟಿಲಿ ಓಡ್ಸೋಕ್ಕೆ ಸಖತ್ತಾಗಿದೆ, ಕಷ್ಟ ಅಂತೂ ಆಗಲ್ಲ. ಬಟ್ ಮೈಲೇಜ್ ಇಲ್ಲ, ಕಾರಷ್ಟೇ ಮೈಲೇಜ್ ಬರುತ್ತೆ. 23 ಅಂದರೆ ನನಗೀಗ 25 ತೋರಿಸ್ತಾ ಇದೆ ಕನ್ಸೋಲಲ್ಲಿ, ವಿಚ್ ಈಸ್ ವೆರಿ ವೆರಿ ಬ್ಯಾಡ್. ಓಕೆ, ಸಿಟಿಲಿ ಮೈಲೇಜ್ ಏನೂ ಇಲ್ಲ ಈ ಗಾಡಿ. ಎಕ್ಸ್ಪೆಷಲಿ ಈಗ E20 ಮಿಕ್ಸ್ಚರ್ ಆಗಿರೋದ್ರಿಂದ ಪ್ಯೂರಿಟಿನೂ ಕಮ್ಮಿ ಆಗಿದೆ ಪೆಟ್ರೋಲಲ್ಲಿ. ಈ ಥರ ಗಾಡಿಗಳು ಮೈಲೇಜು ಕೊಡೋಲ್ಲ. ಹಳೆ ಗಾಡಿಗಳಂತೂ ಕತೆ ಕೇಳೋಂಗೆ ಇಲ್ಲ ಗೌರ್ಮೆಂಟವರು. ಇನ್ನು ಹೊಸ ಗಾಡಿ 450cc ಮೇಲಂತೂ ಮೈಲೇಜ್ ಅಂತೂ ಇಲ್ಲವೇ ಇಲ್ಲ.